ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗಿರುವಂಥ ಒಂದು ಸಪೋರ್ಟು ಯಾವುದು ಅನ್ನೋದನ್ನು ನೋಡ್ತಾ ಇರೋಂಥ ವಿಚಾರ, ನಿಮ್ಮ ಮನೆಯಲ್ಲಿ ಕಳ್ತನ ಆದಾಗ, ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ವಸ್ತುಗಳು ಮನೆ ಹೊರಗಡೆ ಕಳ್ತನ ಆದಾಗ ಯಾವ ರೀತಿ ನೀವು ಒಂದು ಕಾನೂನಿನ ಸಹಾಯ ಪಡೆಯೋದು ಅನ್ನೋದನ್ನು ಇವತ್ತು ನೋಡೋಣ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಕಳ್ತನ ಆದಾಗ ಅಥವಾ ನಿಮ್ಮ ವೆಹಿಕಲ್ ವಾಹನಗಳೇನಾದ್ರು ಕಳ್ತನ ಆದಾಗ ಮೊದಲು ನೀವು ನಿಮ್ಮ ಒಂದು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ನೀವು ಮಾಹಿತಿ ಕೊಡಬೇಕಾಗತ್ತೆ, ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನೀವು ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸವರು ತಮ್ಮ ಕೆಲಸವನ್ನು ನಿರ್ವಹಿಸಿ ಆ ಒಂದು ಕಳ್ಳರನ್ನ ಕೆಲವು ಸರಿ ಹಿಡಿತಾರೆ. ಆ ಒಂದು ಕಳ್ಳರನ್ನ ಹಿಡಿದು ಯಾವ ಕಳ್ತನವಾಗಿರೋ ವಸ್ತುಗಳನ್ನು ಅವರು ರೀಪೊಸೆಸ್ ಮಾಡ್ತಾರೆ, ಅವರ ಒಂದು ವಶಕ್ಕೆ ತಗೊಳ್ತಾರೆ. ವಶಕ್ಕೆ ತಗೊಂಡು ಪ್ರಾಪರ್ಟಿ ಫಾರ್ಮ್ ಅಂತ ಒಂದು ಇದಿರುತ್ತೆ ಪೊಲೀಸ್ ಸ್ಟೇಷನಲ್ಲಿ, ಅಲ್ಲಿ ಒಂದು ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಅವರ ವಶಕ್ಕೆ ತಗೊಂಡಂಥ ವಸ್ತುಗಳನ್ನು ಒಂದು ನಂಬರ್ ಕೊಡ್ತಾ ಹೋಗ್ತಾರೆ. ಆಮೇಲೆ ನೀವು ಕೊಟ್ಟಂಥ ಒಂದು ಕಂಪ್ಲೇಂಟನ್ನು ಆಧಾರದ ಮೇಲೆ ನಿಮಗೆ ಅವರು ಪೊಲೀಸ್ನವ್ರು ಮಾಹಿತಿ ಕೊಡ್ತಾರೆ. ಅಂದರೆ ನಾವು ಈ ಥರ ಕಳ್ಳನ ಹಿಡಿದಿದ್ದೀವಿ, ಈ ರೀತಿ ವಸ್ತುಗಳನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ, ನೀವು ಕೊಟ್ಟಂಥ ಕಂಪ್ಲೇಂಟ್ಗೆ ಇಲ್ಲಿರೋ ವಸ್ತುಗಳಿಗೆ ಹೋಲಿಕೆ ಆಗ್ತಾಯಿದೆ, ನೀವು ಬಂದು ನೋಡಿ ಅಂತ ಅಂದ್ಬಿಟ್ಟು ನೀವು ಅಲ್ಲಿ ಹೋಗಿ ಅದು ನಿಮ್ಮದೇ ವಸ್ತುಗಳು ಅಂತ ನೀವು ದೃಢಪಡಿಸಿದಾಗ ಪೊಲೀಸವರು ಆ ಒಂದು ಪ್ರಾಪರ್ಟಿ ಫಾರ್ಮ್ನ ಏನು ಹೇಳ್ತಾರೆ ಆ ನಂಬರ್ಗಳನ್ನು ಕೊಡ್ತಾರೆ. ಅಲ್ಲಿ ರಿಜಿಸ್ಟ್ರಲ್ಲಿ ಇರ್ತದೆ ಆ ಒಂದು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಇಂಥ ನಂಬರಿಂದ ಇಂಥ ನಂಬರ್ವರೆಗೆ ಇರುವಂಥ ವಸ್ತುಗಳು ನಿಮ್ಮದು ಅಂತ ಅಂದ್ಬಿಟ್ಟು ಆವಾಗ ನೀವು ಏನು ಹೇಳ್ತಾರೆ ಇಂಟೀರಿಯಮ್ ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ ಕೋರ್ಟ್ನಲ್ಲಿ ಹೋಗಿ ನೀವು ಹೇಳಬೇಕಾಗುತ್ತೆ, ನಮ್ಮ ಮನೇಲಿ ಕಳ್ತನ ಆಗಿತ್ತು, ನಾವು ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ರೀತಿ ವಸ್ತುಗಳು ನಮ್ಮವು ಅಂತ ಅಂದ್ಬಿಟ್ಟು ಆ ಕೋರ್ಟ್ ಏನು ಮಾಡುತ್ತೆ, ಇದು ಸಂಪೂರ್ಣ ವ್ಯಾಜ್ಯ ಮುಗಿಯೋವರೆಗೂ ಅದು ಪೊಲೀಸ್ ಸ್ಟೇಷನಲ್ಲಿ ಇರಲಿ ಅಂತ ಕೂಡ ಹೇಳ್ಬೋದು, ಅಥವಾ ಒಂದು ಮಧ್ಯಂತರವಾಗಿ ಕೂಡ ನಿಮ್ಮ ಒಂದು ವಶಕ್ಕೆ ಅದು ಕೊಡ್ಬೋದು. ಅದಕ್ಕೆ ಕೊಡಬೇಕಾದ್ರೆ ಕೆಲವು ಅವರು ಷರತ್ತುಗಳನ್ನು ಹೇಳ್ತಾರೆ. ಇಂಡಿಮ್ನಿಟಿ ಬಾಂಡ್ ಕೊಡಬೇಕಾಗುತ್ತೆ. ಸಂಪೂರ್ಣ ವ್ಯಾಜ್ಯ ಮುಗಿಯೋವರೆಗೂ ಕೂಡ ನೀವು ಆ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದೊಮ್ಮೆ ಮತ್ತೆ ಏನಾದರೂ ಕೋರ್ಟ್ ಅದನ್ನು ಕೇಳಿದಾಗ ನೀವು ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಈ ಕಳ್ಳತನದ ಕೇಸು ಸಂಪೂರ್ಣ ಪ್ರೂವ್ ಆಗಿ ಅದು ನಿಮ್ಮದೇ ಅಂತ ಒಂದು ಆರ್ಡರ್ ಬಂದಾಗ ಅದಕ್ಕೆ ಪರ್ಮನೆಂಟಾಗಿ ನಿಮ್ಮ ವಶಕ್ಕೆ ಅದನ್ನು ಕೊಡ್ತಾರೆ. ಕಾನೂನಿನ ಇನ್ನಿತರ ವಿಚಾರಗಳನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.